ಮಹದೇವಪುರ ಕ್ಷೇತ್ರದ ಯುವ ಮುಖಂಡ ಎಸ್ಬಿಪಿ ಪ್ರಭು ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಮುಖಂಡರು ಹಾಗೂ ಅಭಿಮಾನಿಗಳ ಸಮ್ಮುಖದಲ್ಲಿ ವಿವಿಧ ಸೇವಾ ಕಾರ್ಯ ಮಾಡುವ ಮೂಲಕ ಆಚರಿಸಿದರು. ವೈಟ್ ಫೀಲ್ಡ್ನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅಭಿಮಾನಿಗಳು ಹಾಗೂ ಮುಖಂಡರೊಂದಿಗೆ 300ಕ್ಕೂ ಹೆಚ್ಚು ಆಟೋ ಚಾಲಕರಿಗೆ ಅಕ್ಕಿ ಮೂಟೆ, ಪೌರ ಕಾರ್ಮಿಕರಿಗೆ ರೇಷನ್ ಕಿಟ್, ಊಟದ ವ್ಯವಸ್ಥೆ ಸೇರಿದಂತೆ ಹಲವು ವಿವಿಧ ಕಾರ್ಯಕ್ರಮಗಳನ್ನು, ಸೇವಾ ಕಾರ್ಯಗಳನ್ನು ಆಯೋಜಿಸಿದರು. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಂಡರು. ಬಳಿಕ ಮಾತನಾಡಿದ ಎಸ್ಬಿಪಿ ಪ್ರಭು, ನನಗೆ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಅವರೇ ಆದರ್ಶ. ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದು, ಹುಟ್ಟುಹಬ್ಬ ಎಂದು ಹಿಂದಿನಿಂದಲೂ ದುಂದುವೆಚ್ಚ ಮಾಡದೆ ಹಲವಾರು ಜನರಿಗೆ ಅನುಕೂಲವಾಗಲೆಂದು ಪ್ರತಿ ವರ್ಷ ಅನೇಕಾರು ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬರುತ್ತಿದ್ದೇನೆ. ಕ್ಷೇತ್ರದಲ್ಲಿ ಸರಳತೆ, ಜನಸ್ನೇಹಿ ಆಡಳಿತ ನಡೆಸುತ್ತಿರುವ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರ ಆದರ್ಶಗಳನ್ನು ಪಾಲಿಸಬೇಕಾದುದು ಅವರ ಅಭಿಮಾನಿಯಾದ ನನ್ನ ಕರ್ತವ್ಯವಾಗಿದ್ದು, ಅವರ ಪಾಲನೆಯಂತೆ ಬಡವರಿಗೆ ನಮ್ಮ ಕೈಲಾದ ಸಹಾಯ ಮಾಡುತ್ತಿದ್ದೇನೆ. ಇದರಿಂದ ನನ್ನ ಮನಸ್ಸಿಗೂ ಸಂತೋಷ ತಂದಿದೆ. ಮುಂದೆಯೂ ಇದೇ ಮಾರ್ಗದಲ್ಲಿ ನಡೆಯುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಕ್ಷೇತ್ರ ನಗರ ಮಂಡಲ ಅಧ್ಯಕ್ಷ ಎನ್ಆರ್ ಶ್ರೀಧರ್ ರೆಡ್ಡಿ, ರಾಜ್ಯ ಪರಿಷತ್ ಸದಸ್ಯ ಎಲ್ ರಾಜೇಶ್, ಶಾರದಾ ಪ್ರಭು ರಾಜರೆಡ್ಡಿ, ಮಹೇಂದ್ರ ಮೋದಿ, ವರ್ತೂರು ಶ್ರೀಧರ್, ಯೋಗೇಶ್ ಆರಾಧ್ಯ, ಮಧು ಸೇರಿದಂತೆ ನೂರಾರು ಮುಖಂಡರು, ಕಾರ್ಯಕರ್ತರು ಶುಭಾಶಯ ತಿಳಿಸಿದರು. ಮಹದೇವಪುರ ಕ್ಷೇತ್ರದ ಯುವ ಮುಖಂಡ ಎಸ್ಬಿಪಿ ಪ್ರಭು ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಹಗದೂರಿನಲ್ಲಿ ಆಟೋ ಚಾಲಕರಿಗೆ ಅಕ್ಕಿ ಮೂಟೆ, ಪೌರ ಕಾರ್ಮಿಕರಿಗೆ ರೇಷನ್ ಕಿಟ್ ವಿತರಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ನಗರ ಮಂಡಲ ಅಧ್ಯಕ್ಷ ಎನ್ಆರ್ ಶ್ರೀಧರ್ ರೆಡ್ಡಿ, ರಾಜ್ಯ ಪರಿಷತ್ ಸದಸ್ಯ ಎಲ್ ರಾಜೇಶ್, ಶಾರದಾ ಪ್ರಭು ರಾಜರೆಡ್ಡಿ, ಮಹೇಂದ್ರ ಮೋದಿ, ವರ್ತೂರು ಶ್ರೀಧರ್, ಯೋಗೇಶ್ ಆರಾಧ್ಯ, ಮಧು ಇತರರು ಹಾಜರಿದ್ದರು. ಯುವ ಮುಖಂಡರು ಆದಂತ ಪ್ರಭುರವರಿಗೆ 46ನೇಯ ಹುಟ್ಟುಹಬ್ಬದ ಶುಭಾಶಯಗಳು. ಆ ತಾಯಿ ಚಾಮುಂಡಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ಹೆಚ್ಚು ಶಕ್ತಿ, ಆಯುಷು, ಅಂತಸ್ತು ಕೊಟ್ಟು ಜನಸೇವೆ ಮಾಡುವಂತ ಒಂದು ಶಕ್ತಿ ಜಾಸ್ತಿ ಕೊಡ್ಲಿ ಅಂತ ನಾನು ಆ ತಾಯಿ ನಾಡದೇವತೆ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಂಧುಗಳೇ, ಇವತ್ತು 500 ಆಟೋ ಚಾಲಕರಿಗೆ 50 ಕೆಜಿಯ ಅಕ್ಕಿ ಮೂಟೆಗಳನ್ನ ಕೊಟ್ಟಿದ್ದಾರೆ. ಆಮೇಲೆ ನೂರಾರು ಸಂಖ್ಯೆಯಲ್ಲಿ ಬಂದಿರುವಂತ ಬಿಬಿಎಂಪಿ ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಅನೇಕ ಆರ್ಫನೇಜ್ಗಳಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇತರೆ ಸೇವಾ ಚಟುವಟಿಕೆಗಳು ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಅವರ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಈ ಹಿಂದೆ 15-16 ವರ್ಷದ ಹಿಂದೆ ನಾವೆಲ್ಲ ಏನ್ ಮಾಡ್ತಾ ಇದ್ರಿ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಪಟಾಕಿಗಳು ಹೊಡೆಸ್ಕೊಂಡು, ಪಾರ್ಟಿಗಳು ಮಾಡಿಕೊಂಡು ಬರ್ತಡೇಗಳು ಮಾಡ್ತಾ ಇದ್ರಿ. ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಸಾಹೇಬರು ಯಾವತ್ತು ಈ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಬಂದ್ರು ಅವತ್ತಿಂದ ಅಭಿವೃದ್ಧಿನೂ ಆಗ್ತಾನೆ ಹೋಯ್ತು, ಸಂಘಟನೆನೂ ಆಗ್ತಾನೆ ಹೋಯ್ತು. ಅದೇ ರೀತಿ ಯಾವ ತರ ನಾವು ಸಮಾಜ ಸೇವೆ ಮಾಡಬೇಕು ಅಂತ ನಿಜಕ್ಕೂ ಹೇಳ್ಕೊಟ್ಟಂತ ಒಂದು ಧೀಮಂತ ನಾಯಕರವರು. ನಮ್ಮ ಸಚಿವರು, ಶಾಸಕರು ಅರವಿಂದ್ ಲಿಂಬಾವಳಿ ಅವರ ನೇತೃತ್ವದಲ್ಲಿ ಅವರು ಹಾಕೊಟ್ಟಿದಂತ ಮಾರ್ಗದರ್ಶನದಲ್ಲಿ ನಾವು ಹುಟ್ಟಿದ ಹಬ್ಬಕ್ಕೆ ಪಟಾಕಿ ಹೊಡೆಯೋದು, ಬೇರೆ ಏನೋ ಮಾಡೋದು ಮಾಡ್ತಿದ್ವಿ 18 ವರ್ಷಗಳ ಹಿಂದೆ. ಅವರು ನಮ್ಮ ಕ್ಷೇತ್ರಕ್ಕೆ ಬಂದ ಮೇಲೆ ಅವ್ರು ಹಾಕೊಟ್ಟಿದ್ದಂತ ಮಾರ್ಗದರ್ಶನದಲ್ಲಿ ಬಡವ್ರ ಸೇವೆ, ನಮ್ಮ ಕೈಯಲ್ಲಾದಷ್ಟು ಅಳಿಲ್ ಸೇವೆ ಜನಗಳಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೆಲ್ಲ ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ನಡೀತಾ. ಅನ್ನದಾನ ಇದೆ, ಆಟೋಗಳಿಗೆ ಅಕ್ಕಿ ಕಿಟ್ ಕೊಡ್ತಿದ್ದೀವಿ, ಪೌರ ಕಾರ್ಮಿಕರಿಗೆ ರೇಷನ್ ಕಿಟ್ ಕೊಡ್ತಾ ಇದ್ದೀವಿ, ಒಂದು ಅಳಿಲ್ ಸೇವೆ ಮಾಡ್ತಾ ಇದ್ದೀವಿ. ನನ್ನ ಹುಟ್ಟುಹಬ್ಬ ಸಮಾರಂಭಕ್ಕೆ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಿಂದ ರಾಜೇಶ್ ಅವರು, ಯೋಗೇಶ್ ಅವರು, ಹಳದೂರು ವಾರ್ಡ್ ಅಧ್ಯಕ್ಷರಾದಂಥ ಅಪ್ಪಿಗೌಡರು, ಶಶಿರವರು, ಸತ್ಯಾರವರು, ಅನೇಕ ಮುಖಂಡರು ಬಂದು ನನ್ನನ್ನ ಆರಿಸಿದ್ದಾರೆ. ಅವ್ರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ನನ್ನ ಆತ್ಮೀಯ ಸ್ನೇಹಿತ, ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿರ್ತಕ್ಕಂಥ ವೈಟ್ ಫೀಲ್ಡಿನ ಎಸ್ಬಿಬಿ ಪ್ರಭು ಅವರ ಜನ್ಮದಿನ ಎಂದು. ಜನ್ಮದಿನದ ಪ್ರಯುಕ್ತ ನಮ್ಮ ಗುರುಗಳಾದ ಅರವಿಂದ್ ಲಿಂಬಾವಳಿ ಅವರ ಮಾರ್ಗದರ್ಶನದಲ್ಲಿ ಸೇವಾ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಜನ್ಮದಿನ ಆಚರಣೆ ಮಾಡಬೇಕು. ಅಂದ್ರೆ ಸಮಾಜಕ್ಕೆ ಏನಾದ್ರೂ ಒಂದು ಸೇವೆ ಮಾಡುವ ಮೂಲಕ ಅವ್ರ ಜನ್ಮದಿನ ಅರ್ಥಪೂರ್ಣವಾದಂತ ಜನ್ಮದಿನ ಆಚರಣೆ ಮಾಡ್ಬೇಕಂತ 2008ರಿಂದ ನಮ್ಮ ಗುರುಗಳಾದ ಅರವಿಂದ್ ಲಿಂಬಾವಳಿ ಅವರ ಮಾರ್ಗದರ್ಶನದಲ್ಲಿ ಇಡೀ ಕ್ಷೇತ್ರದಲ್ಲಿ
ಯಾರೇ ಕಾರ್ಯಕರ್ತರು ಯಾರೇ ಮುಖಂಡರು ಜನ್ಮದಿನ ಆಚರಣೆ ಮಾಡಿದ್ರು ಸಹ ಈ ರೀತಿ ಸೇವೆ ಮಾಡ್ಬೇಕಪ್ಪ ನೀವು. ಆಡಂಬರ ಮಾಡಿ ಇದ್ ಮಾಡಿ ಬೇರೆ ರೀತಿ ಮಾಡೋದು ನಮ್ಗೆ ಅರ್ಥ ಅಲ್ಲ. ಅದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು. ಹಾಗಾಗಿ ನಾವು ಅವರು ನಮ್ಮ ಜನ್ಮದಿನಗಳಾಗಿರ್ಬೋದು, ನಮ್ಮ ಸಾಹೇಬ್ರ ಜನ್ಮದಿನ ಆಗಿರ್ಬೋದು, ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಜನ್ಮದಿನವೂ ಸಹ ಇಡೀ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ನಾವು ವಿಶೇಷವಾಗಿ ಮಾದೇಪುರ ಕ್ಷೇತ್ರದಲ್ಲಿ ಇರುವಂತ ಎಲ್ಲ ಕಾರ್ಯಕರ್ತರು ಸೇವೆ ಮಾಡೋ ಮೂಲಕ ಜನ್ಮದಿನ ಆಚರಣೆ ಮಾಡ್ತಾ ಇದ್ವಿ. ಅದೇ ರೀತಿ ಇವತ್ತು ನಮ್ಮ ಸಹೋದರ ಆತ್ಮೀಯ ಮಿತ್ರ SBB ಪ್ರಭು ಅವರು ಸಹ ಅವರ ಜನ್ಮದಿನದ ಪ್ರಯುಕ್ತ ಹಲವಾರು ದಿನಸಿ ಕಿಟ್ಗಳು ಕೊಡೋದಾಗಿರ್ಬೋದು, ಆಟೋ ಚಾಲಕರಿಗೆ ಸಮವಸ್ತ್ರ ಕೊಡೋದಾಗಿರ್ಬೋದು, ಈ ರೀತಿ ಸುಮಾರು ಸೇವಾ ಕಾರ್ಯಕ್ರಮಗಳು ಇಂದು ಹಮ್ಮಿಕೊಂಡಿದ್ದಾರೆ ವೈಟ್ಫೀಲ್ಡ್ ಅಲ್ಲಿ. ಅವರಿಗೆ ಭಗವಂತ ಇನ್ನ ಹೆಚ್ಚಿನ ರೀತಿ ಸೇವೆ ಮಾಡೋಕೆ ಶಕ್ತಿ ಕೊಡ್ಲಿ ಮತ್ತು ದೀರ್ಘ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ.